ನಮಸ್ಕಾರ, ಗುಡ್ ಈವ್ನಿಂಗ್. ಇಂಡಿಯಾ ಲಾಕ್ಡೌನ್ ಇವತ್ತು 7ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಅದರಲ್ಲೂ ಅರ್ಧ ದಿನ ಹಾಗೆ ಹೋಯ್ತು, ಸಂಜೆ ಹೊತ್ತಿಗೆ ಬಂದಾಯ್ತು. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ. ಈ ಕ್ಷಣ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀವಿ. ಬಳ್ಳಾರಿಯ ಹೊಸಪೇಟೆಯಲ್ಲಿ ಇಬ್ಬರು ನಿರ್ಗತಿಕರು ಸಾವನ್ನಪ್ಪಿದ್ದಾರೆ. ಕೊರೋನಾ ಲಾಕ್ಡೌನ್ ಆಯಿತು, ಹಸಿವು ತಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೆ. ಆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ಶಂಕೆ ವ್ಯಕ್ತಪಡಿಸ್ತಿದ್ದಾರೆ. ನಗರಸಭೆ ಕಸದ ವಾಹನದಲ್ಲಿ ಅವ್ರನ್ನ ಹೊತ್ತೊಯ್ದು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿದ್ದಾರೆ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಲಾಕ್ಡೌನ್ ಆಯ್ತು, ಇವತ್ತು 7ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಅವ್ರು ಮಾಡ್ತಿರುವಂತಹ ಕೆಲಸನೂ ಮಾಡೋಕ್ಕಾಗಿಲ್ಲ, ನಿರ್ಗತಿಕರಾಗಿದ್ರು. ಸೊ ಹಾಗಾಗಿ ಹಸಿವಿನಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಶಂಕೆ ವ್ಯಕ್ತಪಡಿಸ್ತಿದ್ದಾರೆ. ಹಸಿವಿನಿಂದ ಸತ್ತಿಲ್ಲ, ಅನಾರೋಗ್ಯದಿಂದ ಸಾವನ್ನಪ್ಪಿರೋ ಶಂಕೆ ಇನ್ನೊಂದು ಕಡೆ ಇದೆ. ಇಬ್ಬರ ಸಾವಿನ ಬಗ್ಗೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಧಿಕಾರಿಗಳು. ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು. ಯಾಕೆ ಅವರಿಬ್ರು ಸತ್ತಿದ್ದಾರೆ? ನಗರಸಭೆಯ ಕಸದ ವಾಹನದಲ್ಲಿ ಕರ್ಕೊಂಡು ಹೋಗಿ, ಅಂದರೆ ತಗೊಂಡು ಹೋಗಿ ಅಂತ್ಯ ಸಂಸ್ಕಾರ ಕೂಡ ಮಾಡಿದ್ದಾರಂತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹೊಸಪೇಟೆಯಲ್ಲಿ ಇಬ್ಬರು ನಿರ್ಗತಿಕರು ಸಾವನ್ನಪ್ಪಿದ್ದಾರೆ. ಅದು ಹಸಿವಿನಿಂದನೋ ಅನಾರೋಗ್ಯದಿಂದನೋ ಯಾಕೆ ಅವರು ಸಾವನ್ನಪ್ಪಿದ್ರು ಅನ್ನೋದು ಸ್ಪಷ್ಟನೆ ಅಂತೂ ಬೇಕೇ ಬೇಕು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ದೆಹಲಿ ಟು ಕರ್ನಾಟಕ ಕೊರೋನಾ ಕನೆಕ್ಷನ್ ಹೇಗೆ? ಈಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ದೆಹಲಿಯಲ್ಲಿ ನಡೀತು ಧಾರ್ಮಿಕ ಸಭೆ. ಆ ಧಾರ್ಮಿಕ ಸಭೆ ನಡೆದಿದ್ದು ನೋಡಿ ಈಗ ಟೆನ್ಷನ್ ಆಗ್ತಾ ಇದೆ. ರಾಜ್ಯದಲ್ಲಿ 45 ಜನ ಅಲ್ಲ 54 ಜನ ಇದ್ದಾರೆ ಅಂತ ಶ್ರೀರಾಮುಲು ಅವರು ಟ್ವೀಟ್ ಮಾಡಿದ್ದಾರೆ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ದೆಹಲಿ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ 54 ಮಂದಿ ಭಾಗಿಯಾಗಿದ್ರು. ಶಿರಾದಲ್ಲಿ ಮೃತಪಟ್ಟರಲ್ಲ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಕೂಡ ಅದೇ ಸಭೆಯಲ್ಲಿ ಭಾಗಿಯಾಗಿದ್ರು. ಮಾರ್ಚ್ 10ನೇ ತಾರೀಕು ಧಾರ್ಮಿಕ ಕಾರ್ಯಕ್ರಮ ನಡೆದಿತ್ತು ದೆಹಲಿಯಲ್ಲಿ. ಆರೋಗ್ಯ ಸಚಿವ ಶ್ರೀರಾಮುಲು ಈ ಮೂಲಕ ಟ್ವೀಟ್ ಮಾಡಿ ಪ್ರಾರ್ಥನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲರಿಗೂ ಕೂಡ ಟೆನ್ಷನ್ ಇದ್ದೇ ಇದೆ. ಎಲ್ಲರಿಗೂ ಸೋಂಕು ಹರಡುವ ಸಾಧ್ಯತೆ ಇದೆ, ಅದನ್ನು ತಳ್ಳಿ ಹಾಕುವ ಹಾಗಿಲ್ಲ ಅನ್ನೋದನ್ನು ಕೂಡ ಮಾಹಿತಿ ಕೊಟ್ಟು ಟ್ವೀಟ್ ಮಾಡಿದ್ದಾರೆ. ಬೆಳಗ್ಗೆ ಸನ್ಮಾನ್ಯ ಆರೋಗ್ಯ ಸಚಿವರೇ ಟ್ವೀಟ್ ಮಾಡಿದ್ರು. ಅದರಲ್ಲಿ 45 ಜನ ಭಾಗಿಯಾಗಿದ್ರು ಅಂತ ಹೇಳಿದ್ರು. ಈಗ ಅವರೇ ಕರೆಕ್ಷನ್ ಮಾಡಿದ್ದಾರೆ. ಅವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನೀವು ನೋಡ್ತಿದ್ದೀರಿ, ಭಾಗವಹಿಸಿದವರ ಸಂಖ್ಯೆ 54 ಅನ್ನೋದು ಖಚಿತ ಆಗಿದೆಯಂತೆ. ಬೆಂಗಳೂರು, ಬೀದರ್, ಗುಲ್ಬರ್ಗಾ, ಬಳ್ಳಾರಿ ಈ ಭಾಗದಿಂದ ಬಂದಿದ್ರು ಅಂತ. ಇಮ್ಯಾಜಿನ್, ಬೆಂಗಳೂರು, ಬೀದರ್, ಗುಲ್ಬರ್ಗಾ, ಬಳ್ಳಾರಿ ಈ 4 ಕಡೆಯಿಂದ ಈ 54 ಜನ ದೆಹಲಿಗೆ ಹೋಗಿ ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಒಂದು ಧಾರ್ಮಿಕ ಸಭೆ ಅದು, ಒಂದು ಧರ್ಮದ ಸಭೆ ಅದು. ಈ ಧರ್ಮದ ಸಭೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಅದಾದ್ಮೇಲೆ ವಾಪಸ್ ಬಂದಿದ್ದಾರೆ. ಈಗ ಆಗಿರೋದು ಶಿರಾದಲ್ಲಿ ಒಬ್ಬರು ಮೃತಪಟ್ಟರಲ್ಲ, ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು ಒಂದು ಅರ್ಥ. ಆ ಸಭೆಯಲ್ಲಿ ದೇಶದಾದ್ಯಂತ ಯಾರ್ಯಾರು ಹೋಗಿದ್ರು ಮುಸಲ್ಮಾನ್ ಬಂಧುಗಳು, ಅವರೆಲ್ಲರಿಗೂ ಕೂಡ ಹರಡಿರುವಂತಹ ಸಾಧ್ಯತೆ ಇದ್ದೇ ಇದೆ. ಸೊ ಬಿ ಕೇರ್ಫುಲ್. ನಿಜಾಮುದ್ದೀನ್ ಜಮಾತ್ ಮಸೀದಿಯಲ್ಲಿ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮ, ಅದ್ರ ಬಗ್ಗೆ ಸ್ವತಃ ಆರೋಗ್ಯ ಸಚಿವರಾದಂತಹ ಶ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಕೆಲವೇ ಹೊತ್ತಿನ ಮುಂಚೆ ನನ್ನ ಕೊಲಿಗ್ ಕೂಡ ಮಾತಾಡಿಸಿದ್ರು ಆರೋಗ್ಯ ಸಚಿವರನ್ನ ಮತ್ತು ಮಾನ್ಯ ಗೃಹ ಮಂತ್ರಿಗಳನ್ನ. ಸೊ ಹಾಗಿದ್ರೆ ಅವರಿಬ್ರು ಏನ್ ಮಾತಾಡಿದ್ರು ಬನ್ನಿ ಕೇಳಿಸ್ಕೊಳ್ಳೋಣ. ಸುಮಾರಾಗಿ 45 ಜನರು ಇದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಆಲ್ರೆಡಿ ನಾವು ಕಾಲ್ ಕೂಡ ಟ್ರೇಸ್ ಮಾಡ್ತಾ ಇದ್ವಿ. ಜೊತೆಲಿ ಕೆಲವು ಮಂದಿ ಸ್ವಯಂ ಪ್ರೇರಣೆಯಿಂದ ಕೂಡ ಬರ್ತಾ ಇದಾರೆ. ಬಳ್ಳಾರಿಯಲ್ಲಿ ಕೂಡ ಒಬ್ರು ಡೆಲ್ಲಿಯಲ್ಲಿ ನಡೆದಂತ ಧಾರ್ಮಿಕ ಸಭೆಯಲ್ಲಿ ಮಸ್ಜಿದಲ್ಲಿ ನಾವು ಕೂಡ ಇದ್ವಿ. 45ರಲ್ಲಿ ನಾನು ಕೂಡ ಒಬ್ಬನ ಅಂತೇಳಿ ಆಲ್ರೆಡಿ ಮುಂದಕ್ಕೆ ಬಂದಿದ್ದಾನ. ಆಲ್ರೆಡಿ ಅವನ ಮೂಲಕ ಆಲ್ರೆಡಿ ಟ್ರೇಸ್ ಕೂಡ ಮಾಡಂತ ಕೆಲಸ ಮಾಡ್ತಾ ಇದ್ವಿ. ಆಲ್ರೆಡಿ 13 ಜನರು ಟ್ರೇಸ್ ಔಟ್ ಮಾಡಿದ್ವಿ. ಇನ್ನ ಸಾಕಷ್ಟು ಜನರು ಟ್ರೇಸ್ ಔಟ್ ಮಾಡ್ಬೇಕಾಗಿದೆ. 13 ಜನರು ಬಂದಿದ್ವಿ. 13 ಜನರು ಮಾಡಿದೀವಿ. ಇನ್ನ ಬಹಳಷ್ಟು ಜನ ಟ್ರೇಸ್ ಔಟ್ ಮಾಡ್ಬೇಕಾಗಿದೆ. ಆಲ್ರೆಡಿ ಟ್ರೇಸ್ ಔಟ್ ಕೂಡ ಮಾಡ್ತಾ ಇದೀವಿ. ಆಲ್ರೆಡಿ ನಾವು ಅವನ ಕಾಲ್ ಟ್ರೇಸಿಂಗ್ ಮಾಡ್ತಾ ಇದೀವಿ. ಜೊತೆಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ದ ಆಲ್ರೆಡಿ 14 ಮಂದಿ ಬಂದು ಸ್ವಯಂ ಪ್ರಯಾಣದಿಂದ ಬಂದು ನಮ್ಮ ಹತ್ರ ಇವತ್ತು ಅಡ್ಮಿಟ್ ಆಗಿದಾರೋ ಅವ್ರ ಮೂಲಕ ನಾವೆಲ್ಲಾ ಪ್ರಯತ್ನಗಳು ಯಾರ್ಯಾರಿದ್ರಿ ಅವತ್ತು ಹೆಂಗ ಆಯ್ತು ಕಾರ್ಯಕ್ರಮ, ಆ ಫೋನ್ ಕಾಲ್ ಡೀಟೇಲ್ಸ್ ತಗೊಂಡು ನಾವೆಲ್ಲಾ ಪ್ರಯತ್ನಗಳು ಮಾಡಿ ಆದಷ್ಟು ಶೀಘ್ರದಲ್ಲೇ ಇನ್ನ ಬಾಕಿ ಉಳಿದಂತ ಜನರನ್ನ ಅವರು ಕ್ವಾರಂಟೈನ್ ಮಾಡಂತ ಕೆಲಸ ಮಾಡ್ತೀವಿ. ಬಳ್ಳಾರಿಯವರು ಕೆಲವು ಮಂದಿ ಇದಾರ್ರಿ ಬಳ್ಳಾರಿಯಲ್ಲಿ. ನಾನು ಹೇಳ್ತೀನಿ ಆ ಪ್ಲೇಸ್ ಬೇಡ. ಬಳ್ಳಾರಿ ಜಿಲ್ಲೆಯಿಂದ ಕೆಲವು ಮಂದಿ ಇದರಲ್ಲಿ ಮಾಸ್ಕ್ ಅಲ್ಲಿ ಇದ್ರು 45ರಲ್ಲಿ, ಇವ್ರು ಕೂಡ ಕೆಲವು ಮಂದಿ ಅಂತ ಹೇಳಿ ಹೇಳಿದಾರ್ರಿ. ಈ ನಿಜಾಮುದ್ದೀನಲ್ಲಿ
ತಬ್ರಿಕೆ ಜಮಾತ್ ಅನ್ನುವಂಥದ್ದು ಒಂದು ಕಾನ್ಫರೆನ್ಸ್ ಅಟೆಂಡ್ ಆದಂತ ಜನ ಕರ್ನಾಟಕಕ್ಕೆ ಹಾ ಕಳೆದ 17, 21 ಈ ತರ ಪ್ರಯಾಣ ಮಾಡಿದರೆ ಆ ಪ್ರಯಾಣದ ಎಲ್ಲ ಡೀಟೇಲ್ಸ್ ಪಡ್ಕೊಂಡು ಹಾ ನಿನ್ನೆ ಸುದ್ದಿ ಬಂದ ತಕ್ಷಣ ನಮ್ಮ ಪೊಲೀಸರು ಜಾಗೃತಾಗಿ ಹ್ಮ್ ಸುಮಾರು 54ಕ್ಕಿಂತ ಹೆಚ್ಚು ಜನರನ್ನ ಹ್ಮ್ ಈಗಾಗಲೇ ಟ್ರೇಸ್ ಔಟ್ ಮಾಡಿದ್ದಾರೆ. ಹ್ಮ್ ಬೆಂಗಳೂರು ಒಂದರಲ್ಲೇ 24 ಜನ ಹ್ಮ್ ಹ್ಮ್ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೀದರ್, ಗುಲ್ಬರ್ಗ, ಬಿಜಾಪುರ್ ಹ್ಮ್ ಇಲ್ಲೆಲ್ಲ ಅವ್ರನ್ನ ತಿಳಿಸಿದ್ದೇವೆ ಮತ್ತು ಕ್ವಾರಂಟೈನ್ ಕೂಡ ಮಾಡಿದ್ದೇವೆ. ಓಕೆ ಇದರಲ್ಲಿ ಒಂದು ವಿಚಾರ ಏನು ಅಂದ್ರೆ ವಿದೇಶದಿಂದ ಬಂದವರಿದ್ದಾರೆ, 10 ಜನ ಇಂಡೋನೇಷ್ಯಾದಿಂದ ಬಂದವರಿದ್ದಾರೆ, ಹ್ಮ್ ಹ್ಮ್ ಮತ್ತೆ 11 ಜನ ಕರ್ಗಿಸ್ತಾನಿಂದ ಬಂದವರಿದ್ದಾರೆ, ಹ್ಮ್ 10 ಜನ ಮಲೇಷ್ಯಾದಿಂದ ಬಂದವರಿದ್ದಾರೆ, ಹ್ಮ್ ಒಬ್ಬರು ಫ್ರಾನ್ಸ್, ಒಬ್ಬರು ಬ್ರಿಟಿಷ್, ಒಬ್ಬ ಕೇನ್ಯಾ. ಹ್ಮ್ ಹೀಗೆ ಬೇರೆ ಬೇರೆ ದೇಶದಿಂದ ಆ ಸಭೆ ಅಟೆಂಡ್ ಆಗಿ ಕರ್ನಾಟಕದಲ್ಲಿದ್ರೆ ಬಹುತೇಕವಾಗಿ ಇವರೆಲ್ಲರೂ ಕೂಡ ಧರ್ಮ ಪ್ರಚಾರಕ್ಕಾಗಿ ಹ್ಮ್ ಹ್ಮ್ ಮಸೀದಿಯಲ್ಲಿ ಇಳ್ಕೊಳ್ತಾರೆ. ಹ್ಮ್ ಹೀಗಾಗಿ ಇವ್ರನ್ನೆಲ್ಲರನ್ನು ಕೂಡ ಈಗ ಟ್ರೇಸ್ ಮಾಡಿದ್ದೇವೆ. ಹ್ಮ್ ಇನ್ನ ಹೆಚ್ಚಿನ ಜನ, ಇದು ಪ್ರಥಮ ಹಂತದ ಮಾಹಿತಿ ಇದೆ, ಓಕೆ ಇನ್ನ ಹೆಚ್ಚಿನ ಜನ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೀವಿ. ಹ್ಮ್ ಅವ್ರೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡೋ ಜೊತೆಗೆ ಹ್ಮ್ ಅವ್ರನ್ನ ಹೆಲ್ತ್ ಟೆಸ್ಟ್ ಕೂಡ ನಾವು ಮಾಡ್ತಾ ಇದ್ದೇವೆ. ಓಕೆ ಸೊ ಒಂದು ಅಂಕಿಅಂಶ ಕೊಡ್ಬೋದಾ ನೀವು? ಈಗ ಪ್ರೈಮರಿ ಆಗಿ ಮಾಹಿತಿ ಸಿಕ್ಕಿರೋದು ಅಂತ ಅಂದ್ರಿ, ಈಗ ರಾಜ್ಯಾದ್ಯಂತ ಟೋಟಲ್ ಆಗಿ ಎಷ್ಟು ಜನ ಅಲ್ಲಿಗೆ ಹೋಗಿದ್ರು? ಬೆಂಗಳೂರು ಅದೇ ಈಗ ರಾಜ್ಯಾದ್ಯಂತ ಈಗ ಟ್ರ್ಯಾಕ್ ಮಾಡಿರೋದು 54 ಜನ. ಹಾ ಮತ್ತೆ ಈಗ ನಮ್ಗೆ ಈ ತರ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾ ಆ ಮಾಹಿತಿಯ ಪ್ರಕಾರ ಅಪ್ಡೇಟ್ ಮಾಡ್ತೀವಿ. ಓಕೆ ಬೀದರ್ನಲ್ಲಿ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೋದು, ಗುಲ್ಬರ್ಗಾದಲ್ಲಿ ಹೆಚ್ಚಿನ ಸಂಖ್ಯೆ ಆಗ್ಬೋದು ಅಂತ ಹಾ 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 ಈಗ ಅದು ಟ್ರ್ಯಾಕಿಂಗ್ ನಡೆದಿದೆ ಸದ್ಯಕ್ಕೆ. ಓಕೆ ಅವ್ರನ್ನ ಟ್ರೇಸ್ ಔಟ್ ಮಾಡಿ ಅವ್ರಿಗೆ ಕ್ವಾರಂಟೈನ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಇನ್ನು ದೆಹಲಿಯ ಧರ್ಮಸಭೆಯಲ್ಲಿ ಭಾಗಿಯಾಗಿದ್ರು, ನಾಪತ್ತೆ ಆಗಿದ್ದರಲ್ಲಿ 26 ಜನ ಟ್ರೇಸ್ ಔಟ್ ಮಾಡಲಾಗಿದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೀದರ್ ಜಿಲ್ಲೆಯಿಂದ 26 ಜನ ಭಾಗಿಯಾಗಿದ್ರು, ಅದ್ರ ಬಗ್ಗೆ ಖಚಿತ ಮಾಹಿತಿ ಸಿಕ್ತು. ನಾಪತ್ತೆ ಆಗಿದ್ದ 32 ಜನರ ಪೈಕಿ 26 ಜನರಿಗೆ ಈಗ ಹೋಮ್ ಕ್ವಾರಂಟೈನ್. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ನಾಪತ್ತೆ ಆಗಿದ್ರು 32 ಜನ, ಅದರ ಪೈಕಿ 26 ಜನ ಈಗ ಟ್ರೇಸ್ ಔಟ್ ಆಗಿದ್ದಾರೆ. ಅವ್ರನ್ನ ಹೋಮ್ ಕ್ವಾರಂಟೈನ್ ಇಡಲಾಗಿದೆ. ಮನೆಯಿಂದ ಎಲ್ಲೂ ಆಚೆಗೆ ಬರೋಂಗೇ ಇಲ್ಲ. ಬಟ್ ನಿಮ್ಗೆ ಪ್ರಾಬ್ಲಮ್ ಆಗ್ತಿರೋದು ಈಗ ಅಲ್ಲಿಂದ ಬೇರೆ ಬೇರೆ ಎಲ್ಲೆಲ್ಲೂ ಓಡಾಡಿದ್ದಾರೆ ಅಂತ. ಈಗಾಗಲೇ ಅವರ ಬ್ಲಡ್ ಸ್ಯಾಂಪಲ್ಗಳನ್ನ ಲ್ಯಾಬ್ಗೆ ಕಳಿಸಿದ್ದಾರೆ. ಅಲ್ಲಿಂದ ಪಾಸಿಟಿವಾ ನೆಗೆಟಿವಾ ಇನ್ಫಾರ್ಮೇಶನ್ ಬೇಕು. ಅವತ್ತಿನಿಂದ ಮನೆಯಲ್ಲೇ ನಿಗಾ ವಹಿಸಿದ್ದೀವಿ ಅಂತ ಕೂಡ DC ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರಂತೆ. ಕಾರ್ಯಕ್ರಮ ಮುಗಿಸ್ಕೊಂಡು ಮಾರ್ಚ್ 17ನೇ ತಾರೀಕು ಬೀದರ್ಗೆ ವಾಪಸ್ ಆಗಿದ್ರು. ಅವತ್ತಿನಿಂದಲೂ ಕೂಡ ಮನೆಯಲ್ಲೇ ನಿಗಾ ವಹಿಸಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳಾದ H. ಮಹದೇವ ಸ್ಪಷ್ಟನೆ ಕೊಟ್ಟಿದ್ದಾರೆ. 26 ಜನರ ಬ್ಲಡ್ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿದ್ದಾರೆ. ಬೀದರ್ ಜಿಲ್ಲಾಡಳಿತ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೀದರ್ನಿಂದ ನನ್ನ ಸಹೋದ್ಯೋಗಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಸಿದ್ದು. ಗುಡ್ ಈವ್ನಿಂಗ್ ಹರೀಶ್. ಯಾರ್ಯಾರು ಈ ಸಭೆಗೆ ಹೋಗಿದ್ರು ಅಂತ ಒಂದು ಸವಾಲಿದೆ, ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಮತ್ತು ಅವ್ರು ಇಷ್ಟು ದಿನ ಎಲ್ಲಾದ್ರೂ ಓಡಾಡಿದ್ರ ಅದು ಐಡೆಂಟಿಫೈ ಆಗ್ಬೇಕು, ಅವ್ರ ಫ್ಯಾಮಿಲಿ ಐಡೆಂಟಿಫೈ ಆಗ್ಬೇಕು. ಇದೆಲ್ಲವೂ ಎಷ್ಟು ಫಾಸ್ಟ್ ಆಗಿ ನಡೀತಾ ಇದೆ ಸಿದ್ದು? ಹೌದು ಹರೀಶ್, ಏನು ಅಂತ ಹೇಳಿದ್ರೆ ಇವ್ರೇನು ದೆಹಲಿಯ ನಿಜಾಮುದ್ದೀನ್ ಅಲ್ಲಿ ಜಮಿಯತ್ ಇಸ್ಲಾಂಗೆ ಹೋಗಿದ್ರು. ಅಲ್ಲಿಂದ ಪೂರ್ತಿ ಮುಗಿಸ್ಕೊಂಡು ಬಂದ ಮೇಲೆ ಮಾರ್ಚ್ 17ಕ್ಕೆ ಏನು ವಾಪಸ್ ಆಗ್ತಾರೆ, ಅವತ್ತಿಂದಾನೇ ಇವರನ್ನ ಒಂದು ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗುತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮೆರಜುದ್ದೀನ್ ಅನ್ನೋ ಒಬ್ಬ ವ್ಯಕ್ತಿಯ ಏನು ಶಂಕಿತರು ಇರ್ತಾರೆ, ಅವರು ಪೂರ್ತಿ ಅವರನ್ನ ಬಹಳ ಸಸ್ಪೆಕ್ಟ್ ಮಾಡಲಾಗಿರುತ್ತೆ. ಅವ್ರ ಒಂದು ಬ್ಲಡ್ ಸ್ಯಾಂಪಲ್ ಅನ್ನ 2 ಸಲ ಕಳಿಸಿದ್ರು ಕೂಡ ಅದು ನೆಗೆಟಿವ್ ಬಂದಿದೆ ಇಲ್ಲಿ ತನಕನು. ಆಮೇಲೆ ಅವ್ರು ಎಲ್ಲೆಲ್ಲಿ ಓಡಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರ ಫ್ಯಾಮಿಲಿ ಅವರ ಮೇಲೂ ನಿಗಾ ಇಡಲಾಗಿದೆ. ಮತ್ತೆ ಅದ್ರ ಜೊತೆಗೇನೆ ಏನು ಇವರು ಓಡಾಡಕ್ಕೆ ಬಿಟ್ಟಿಲ್ಲ. ಮಾರ್ಚ್ 17 ನಂತರ ಏನು ವಾಪಸ್ ಆಗ್ತಾರೆ ಬೀದರ್ಗೆ. 4 ಜಿಲ್ಲೆಯಿಂದ ಒಂದು 54 ಜನ ಹೋಗಿದ್ರು. ಆಕ್ಚುಲಿ ಆರೋಗ್ಯ ಸಚಿವರಾದಂತಹ ಶ್ರೀರಾಮ್ಲು ಕೊಟ್ಟ ಮಾಹಿತಿ ಪ್ರಕಾರ. ಆದ್ರೆ ಆ 54 ಜನರಲ್ಲಿ 26 ಜನ ಬೀದರ್ ಜಿಲ್ಲೆಯವರು ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ಸೊ ಇದು ಟ್ವಿಟ್ಟರ್ ಖಾತೆಯಿಂದನೇ ಏನು ಮಿನಿಸ್ಟರ್ ಟ್ವಿಟ್ಟರ್ ಖಾತೆಯಿಂದನೇ ಅಧಿಕೃತವಾಗಿ ಲಭ್ಯರ್ತಕ್ಕಂಥದ್ದು. ಮತ್ತೆ ಅದರ ನಂತರದಲ್ಲಿ ಅವ್ರು ಎಲ್ಲಿ 17ಕ್ಕೆ ಏನು ವಾಪಸ್ ಆಗ್ತಾರೆ ಬೀದರ್ ನಗರಕ್ಕೆ 26 ಜನ ಅವರನ್ನ ಮನೆಯಲ್ಲೇ ನಿಗಾದಲ್ಲಿ ಇಡಲಾಗುತ್ತೆ. ಅನ್ಸುತ್ತೆ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿರೋದು. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಗಾಗಿ ಸಿದ್ದು. ಲೆಟ್ಸ್ ಗೋ ಆನ್. ಮುಂದಿನ ಹಲವಾರು ಸುದ್ದಿಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ಮಾಹಿತಿ. ಜಿಲ್ಲಾಧಿಕಾರಿಗಳು ಈಗ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ನಾಪತ್ತೆ ಆಗಿದ್ದ 16 ಜನರಲ್ಲಿ 10 ಶಂಕಿತ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ ಅಂತ ದೆಹಲಿ ಜಮಾಯತ್ ಸಭೆಯಲ್ಲಿ ಭಾಗಿಯಾಗಿದ್ರು 10 ಜನ.
ಅವರಿಗೆ ಪತ್ತೆಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತದ ವಶದಲ್ಲಿ ಕ್ವಾರಂಟೈನ್ ಇದ್ದಾರಂತೆ ಆ 10 ಜನ. ಬ್ರೇಕಿಂಗ್ ನ್ಯೂಸ್. ಒಟ್ಟು 54 ಜನರಲ್ಲಿ 13 ಜನ ಆರೋಗ್ಯ ಇಲಾಖೆಯ ನಿಗಾ ವಹಿಸಿದ್ದಾರೆ. 26 ಜನ ಬೀದರ್ನಲ್ಲಿ, 10 ಜನ ಬೆಳಗಾವಿಯಲ್ಲಿ ನಿಗಾ ಇಟ್ಟಿದ್ದಾರಂತೆ. 3 ಜನ ಬಳ್ಳಾರಿಯಲ್ಲಿ ಪತ್ತೆಯಾಗಿದ್ದಾರೆ. ಇನ್ನಿಬ್ಬರು ಉಳ್ಕೊಂಡಿದ್ದಾರೆ. 54ರಲ್ಲಿ 52 ಆಯಿತು. ಹಾಗಾಗಿ ಆ ಇಬ್ಬರಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಎಲ್ಲಿ ಅವರು ಏನು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಶಿರಾ ವ್ಯಕ್ತಿ ಸಾವು, ಉಳಿದವರ ಆರೋಗ್ಯದ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸ್ತಾ ಇದ್ದಾರೆ. ಕೊರೋನಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ರಕ್ತ ಮಾದರಿ ಸಂಗ್ರಹ ಮಾಡಿದ್ದಾರೆ. ಎಲ್ಲರನ್ನು ಕೂಡ ಹೋಮ್ ಕ್ವಾರಂಟೈನ್ ಇಟ್ಟಿದ್ದಾರೆ. ಹಾಗಾಗಿ ಅವರಿಬ್ಬರ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ರಿಸಲ್ಟ್ ಬರಬೇಕು ಅಷ್ಟೇ, ಪಾಸಿಟಿವ್ ನೆಗೆಟಿವ್ ಕಾಯ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಚಂದ್ರಕಾಂತ್. ಗುಡ್ ಈವ್ನಿಂಗ್. ಇವ್ರ ಮೇಲೆ ಹೇಗೆ ಕಟ್ಟುನಿಟ್ಟಿನ ಕ್ರಮ ಹೇಗೆ ನಡೀತಾ ಇದೆ, ಏನ್ ಬೆಳವಣಿಗೆ ಇದು? ಹರೀಶ್ ನಾಗರಾಜ್ ಏನಂತಂದ್ರೆ ದೆಹಲಿ ನಿಜಾಮುದ್ದೀನ್ ಜಮಾತ್ ನಲ್ಲಿ ಏನು ಮಾರ್ಚ್ ಅಂದ್ರೊಂದು ಧಾರ್ಮಿಕ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ರಾಜ್ಯದ ಅನೇಕರು ಭಾಗವಹಿಸಿದ್ರು. ಜೊತೆಗೆ ಏನಂತಾರೆ ಈ ಒಂದು ಜಮಾತ್ ನಲ್ಲಿ ಸಭೆಯಲ್ಲಿ ಭಾಗವಹಿಸಿದವರಿಗೆ ಈಗಾಗಲೇ ಕೊರೋನಾ ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಬೆಳಗಾವಿಯ ಸಭೆಯಲ್ಲಿ ಭಾಗವಹಿಸಿದ ಬೆಳಗಾವಿಯ 10 ಜನರ ಮೇಲೆ ಈಗಾಗಲೇ ನಿಗಾ ವಹಿಸಲಾಗಿದೆ. ಈ ಬಗ್ಗೆ ಬೆಳಗಾವಿ ಜಿಲ್ಲಾಧಿಕಾರಿ SP ಬನ್ನೋಡಿ ಸ್ಪಷ್ಟನೆ ನೀಡಿದ್ದು, 16ರಿಂದ ಅಂದ್ರೆ ಮಾರ್ಚ್ 16ರಿಂದಲೇ ಇವ್ರನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತದೆ. ಜೊತೆಗೆ ಇವತ್ತು ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಏನು ಪರೀಕ್ಷೆಗೆ ಕಳಿಸಲಾಗುವುದು ಅಂತ ಹೇಳಿ ಬೆಳಗಾವಿ ಜಿಲ್ಲಾಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ. ಹರೀಶ್ ನಾಗರಾಜ್. ಓಕೆ, ಬಟ್ ಈಗ ಇನ್ಯಾರು ಮಿಸ್ ಇಲ್ವಾ ಬೆಳಗಾವಿ ಭಾಗದಲ್ಲಿ? ಎಲ್ಲರೂ ಕೂಡ ಟ್ರೇಸ್ ಔಟ್ ಆಗಿದಾರಾ? ಖಂಡಿತವಾಗ್ಲು. ಯಾಕಂದ್ರೆ 16 ಜನ ಅಂದ್ರೆ ರಾಜ್ಯದಿಂದ ಸುಮಾರು 40ಕ್ಕೂ ಹೆಚ್ಚು ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಬೆಳಗಾವಿಯ 10 ಜನ ಈ ಒಂದು ಸಭೆಯಲ್ಲಿದ್ರು. ಅವರೆಲ್ಲರೂ ಕೂಡ ಐಡೆಂಟಿಫೈ ಆಗಿದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ. ಬಟ್ ಫ್ಯಾಮಿಲಿ ಇದುವರೆಗೂ ಯಾರು ಅವ್ರು ಮಿಂಗಲ್ ಆಗಿಲ್ವಾ ಯಾರ ಜೊತೆನೋ? ಆ ಬಗ್ಗೆ ಏನು ಜಿಲ್ಲಾಧಿಕಾರಿ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಅವ್ರನ್ನ ಹೋಮ್ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಅವ್ರು ಎಲ್ಲಿದ್ದಾರೆ ಮತ್ತು ಅವರ ರಕ್ತ ಮಾದರಿ ಕಳಿಸಿದ ನಂತರವಷ್ಟೇ ಈ ಬಗ್ಗೆ ಅವರು ಯಾರ ಜೊತೆ ಬರ್ತಿದ್ರ ಅಥವಾ ಸಭೆ ಮಾಡಿದ್ರ ಅವ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕಿದೆ. ಹರೀಶ್ ನಾಗರಾಜ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ. ಈ ಕ್ಷಣದ ಮಾಹಿತಿಗಾಗಿ. ಬೆಳಗಾವಿ ಭಾಗದಲ್ಲಿದ್ದಾರೆ, ಬೀದರ್ ಭಾಗದಲ್ಲಂತೂ ತುಂಬಾ ಜನ ಇದ್ದಾರೆ, ಮತ್ತು ಬಳ್ಳಾರಿ ಭಾಗದಲ್ಲಿ ಕೂಡ ಇದ್ದಾರೆ. ಇನ್ನು ಒಟ್ಟಾರೆ ಇನ್ನಿಬ್ಬರು ಮಾತ್ರ ಟ್ರೇಸ್ ಔಟ್ ಆಗಬೇಕು ಈ ಕ್ಷಣಕ್ಕೆ. ಅವ್ರಿಗೋಸ್ಕರ ಹುಡುಕಾಟ ಕೂಡ ನಡೆಸ್ತಾ ಇದೆ. ಲಾಕ್ಡೌನ್ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲಿಸಿ. ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಭಾರಿ ಬೆಲೆಯನ್ನು ತೆರಬೇಕಾಗುತ್ತೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಎಚ್ಚರಿಕೆ ಕೂಡ ಈ ಮೂಲಕ ಬಂದಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 1251ಕ್ಕೆ ಏರಿಕೆ ಆಗಿದೆ. ಕಳೆದ 24 ಗಂಟೆಯಲ್ಲಿ 227 ಜನ ಹೊಸ ಕೊರೋನಾ ಕೇಸ್ ದಾಖಲಾಗಿದೆ. ಕೊರೋನಾಗೆ ದೇಶದಲ್ಲಿ 32 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಜನರ ಸಹಕಾರ ಇಲ್ಲದೆ ಈ ಸೋಂಕನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಹೆಚ್ಚಾಗ್ತಿದ್ರೆ ಈಗಲಾದರೂ ಜನ ಎಚ್ಚೆತ್ಕೊಳ್ಬೇಕು, ಮನೆಯಲ್ಲೇ ಇರಿ ಅಂತ ಕೇಂದ್ರ ಆರೋಗ್ಯ ಇಲಾಖೆಯ ಜಂಟಿ ಆಯುಕ್ತರು ಇದ್ರ ಬಗ್ಗೆ ಲಾವ್ ಅಗ್ರವಾಲ್, ಅಫ್ಕೋರ್ಸ್ ಪ್ರೆಸ್ ಮೀಟಲ್ಲಿ ಪ್ರತಿದಿನ ಅವರೇ ಮಾತಾಡ್ತಿರ್ತಾರೆ, ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಮಿಸ್ಟರ್ ಲಾವ್ ಅಗ್ರವಾಲ್, ಕೇಂದ್ರ ಆರೋಗ್ಯ ಇಲಾಖೆ ಜಂಟಿ ಆಯುಕ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಾರಿ. ಹಾಗಾದ್ರೆ ಲಾವ್ ಅಗ್ರವಾಲ್ ಏನ್ ಮಾತಾಡಿದ್ರು ಬನ್ನಿ ಕೇಳಿಸ್ಕೊಳ್ಳೋಣ. देश में 1251 कंफर्म केसेज आए हैं और टोटल 32 डेथ्स रिपोर्ट हुई हैं। पिछले 24 घंटों में 227 नए कंफर्म केसेज और 3 नई डेथ्स रिपोर्ट हुई हैं। ये डेथ्स गुजरात, वेस्ट बंगाल और मध्य प्रदेश स्टेट से रिपोर्ट हुई हैं। केसेज में आए इस इंक्रीज का कारण है कि कुछ लोकेशंस पर लोगों के सपोर्ट ना मिलने से, समय पे सूचित ना करने के कारण अचानक केसेस की संख्या में ये इंक्रीज नोट किया गया है। और इसीलिए मैं अपनी कल की बात को दोबारा दोहराना चाहूंगा कि हमारी इस कोविड-19 की लड़ाई में हम उतने ही सक्सेसफुल हो पाएंगे जितना हमें कम्युनिटी में सबका सपोर्ट मिलेगा। इस जंग में किसी भी एक समाज के व्यक्ति का सपोर्ट ना मिलने पर पूरे समाज को उसका नुकसान उठाना पड़ेगा। और इसलिए मैं फिर आपके द्वारा सबसे अपील करता हूं कि ये हम सबकी सामूहिक लड़ाई है, हमें सबको मिलकर इसमें कार्य करना पड़ेगा। हेल्थ मिनिस्ट्री राज्यों के साथ कोऑर्डिनेट करते हुए रिगरसली सभी कॉन्टैक्ट से ट्रेसिंग पर काम कर रही है, ताकि हम ये इंश्योर कर सकें कि एज पार्ट ऑफ हमारा जो इन्फेक्शियस डिजीज कंटेनमेंट स्ट्रैटेजी है, हम सभी मामलों को आइडेंटिफाई कर सकें और उन पर प्रोटोकॉल के हिसाब से एक्शन ले सकें। ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಧರಣೇಶ್.
ಗುಡ್ ಈವ್ನಿಂಗ್ ಹರೀಶ್. ಪ್ರತಿದಿನ ಪ್ರೆಸ್ ಮೀಟ್ ಅಲ್ಲಿ ಅಫ್ಕೋರ್ಸ್ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇದೆ. ಬಟ್ ಇವಾಗ ಯಾವಾಗ ಒಂದು ಕಾಲ 1000 ದಾಟಿ ಮುಂದಕ್ಕೆ ಹೋಗ್ತಾ ಇದೀವೋ ಕಡಿಮೆ ಆಗೋ ಲಕ್ಷಣ ಕಾಣಿಸ್ತಿಲ್ಲ. ಇವತ್ತು ಏನ್ ಕನ್ಸರ್ನ್ ಇತ್ತು ಮತ್ತು ಏನ್ ವಾರ್ನಿಂಗ್ ಇತ್ತು ದೇಶದ ಜನತೆಗೆ ಅವರಿಂದ? ಒಂದು, ದೇಶದ ಜನ ಈ ಲಾಕ್ಡೌನ್ ಅನ್ನ ಗಳ ಕಟ್ಟುನಿಟ್ಟಿನಿಂದ ಪಾಲಿಸಲೇಬೇಕು ಅನ್ನುವಂತಹ ನಿರ್ದೇಶನವನ್ನ ಕೊಡಲಾಗಿದೆ. ಜೊತೆಗೆ ಕಳೆದ 24 ಗಂಟೆ ಒಳಗಡೆ 227 ಪ್ರಕರಣಗಳು ಪತ್ತೆಯಾಗಿವೆ ಅನ್ನುವಂತದ್ದು ಸಂಗತಿಯನ್ನ ಇವತ್ತು ಮುಂದಿಟ್ಟಿದ್ದಾರೆ. ಆ ಮುಖಾಂತರ ಕರೋನಾ ಸೋಂಕು ಹರಡುವಿಕೆ ತೀವ್ರತೆಯನ್ನ ಪಡ್ಕೊಳ್ತಾನೆ ಇದೆ ದಿನದಿಂದ ದಿನಕ್ಕೆ ಅನ್ನುವಂತ ಮಾಹಿತಿಯನ್ನ ಮುಂದಿಟ್ಟು ಲಾಕ್ಡೌನ್ ಅನ್ನ ಪರಿಣಾಮಕಾರಿಯಾಗಿ ಯಶಸ್ವಿಗೊಳಿಸದೇ ಇದ್ರೆ, ಅನುಷ್ಠಾನಗೊಳಿಸದೇ ಇದ್ರೆ ಕರೋನಾ ಸೋಂಕು ತಡೆಯುವಿಕೆಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಉಲ್ಲೇಖಿಸಲಾಗಿದೆ. ಅದಲ್ಲದೆ ದೆಹಲಿ ಪ್ರಕರಣವನ್ನ ಉಲ್ಲೇಖಿಸಿ ಯಾವ ರೀತಿ ಕಮ್ಯುನಿಟಿ ಸ್ಪ್ರೆಡ್ ಆಗುವಂತಹ ಒಂದು ಅವಕಾಶ ಇದೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಯಾಕೆಂದ್ರೆ ದೆಹಲಿಯ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ 1000ಕ್ಕೂ ಹೆಚ್ಚು ಜನ ಅವರೆಲ್ಲರೂ ಕೂಡ ಈಗ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ರು. ಅವರೆಲ್ಲರೂ ಮತ್ತೆ ಚಿಕ್ಕದಾಗಿ ಕೇಳ್ಬಿಡ್ತೀನಿ ನಾನು, ಕೇಂದ್ರ ಆರೋಗ್ಯ ಇಲಾಖೆ ಪ್ರಕಾರ ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ ಈಗ? ಅಂದ್ರೆ ಇದು ಥರ್ಡ್ ಸ್ಟೇಜ್ ಹೋಗುವ ಸ್ಥಿತಿಯಲ್ಲಿ ಇದೀವಿ ಅನ್ನುವಂತ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇದು ಬಹಳ ದೊಡ್ಡ, ಅಂದ್ರೆ ಥರ್ಡ್ ಸ್ಟೇಜ್ ನಲ್ಲಿ ಕರೋನಾ ಸೋಂಕು ಹರಡುವಿಕೆಯ ತೀವ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಹೆಚ್ಚು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಲಾಕ್ಡೌನ್ ಅನ್ನ ಯಶಸ್ವಿಗೊಳಿಸಬೇಕು, ಮನೆಯಲ್ಲೇ ಇರುವಂತದ್ದಾಗ್ಬೇಕು ಅನ್ನುವಂಥದ್ದನ್ನ ಒತ್ತಿ ಹೇಳಲಾಗಿದೆ ಇವತ್ತು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಧರಣೇಶ್ ಬೂಕನಕೆರೆ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಫಿಸಿಕಲ್ ಡಿಸ್ಟೆನ್ಸಿಂಗ್ ಎಲ್ಲವನ್ನೂ ಕೂಡ ಮನೆಯಲ್ಲಿ ಇರೋರು, ಹೊರಗಡೆ ಓಡಾಡ್ತಿರೋರು ಎಲ್ಲರೂ ಕೂಡ ಅದನ್ನು ಕಾಪಾಡ್ಕೋಬೇಕು. ಹಾಗಾದ್ರೆ ಮಾತ್ರ ನಮ್ಮ ದೇಶದಲ್ಲಿ ಈ ಜನಸಂಖ್ಯೆಗೆ ಈ ಮಾರಿಯನ್ನ ಹೊಡೆದೋಡಿಸೋಕೆ ಸಾಧ್ಯ ಆಗುತ್ತೆ ಅಂತ. ಇವತ್ತು 7ನೇ ದಿವಸ. ಡೂ ರಿಮೆಂಬರ್, ಈಗಲಾದ್ರೂ ಎಚ್ಚೆತ್ಕೊಳ್ಳುವಂಥ ತನವನ್ನು ನಾವೆಲ್ಲರೂ ಕೂಡ ತೋರಿಸಬೇಕು. ಸ್ಟೇ ಹೋಮ್, ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಇದೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಇವತ್ತು ಇಂಡಿಯಾ ಲಾಕ್ ಡೌನ್ ನ 7ನೇ ದಿವಸ ಕಾಲಿಟ್ಟಿದ್ದೀವಿ. ಸ್ಟೇ ಹೋಮ್, ಸ್ಟೇ ಸೇಫ್, ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಲಾಕ್ ಡೌನ್ ಆಯಿತು. ಕರ್ನಾಟಕದಲ್ಲಿ ಹೊರ ರಾಜ್ಯದ ಕಾರ್ಮಿಕರು, ಗದಗದಲ್ಲಿ ಬಿಹಾರ್, ಉತ್ತರ ಪ್ರದೇಶ ಕಾರ್ಮಿಕರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇದೆ. ಗದಗ ಬೆಟಗೇರಿಯ ನರಸಾಪುರ ಕೈಗಾರಿಕಾ ಇಲಾಖೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಯಾವಾಗಲೂ ಕೂಡ ಕನ್ನಡಿಗರು ವಿಶಾಲ ಹೃದಯದವರು ಅಂತ ಇದಕ್ಕೆ ಹೇಳೋದು. ಆಹಾರ ಸಾಮಗ್ರಿಗಳನ್ನ, ಸಾಬೂನುಗಳನ್ನ, ಸ್ಯಾನಿಟೈಸರ್ಗಳನ್ನ, ಅಗತ್ಯ ವಸ್ತುಗಳನ್ನ ಎಲ್ಲವನ್ನೂ ಕೂಡ ವಿತರಣೆ ಮಾಡ್ತಿದ್ದಾರೆ. ಅಧಿಕಾರಿಗಳಿಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕೂಡ ನೆರವು ಸಿಗ್ತಾ ಇದೆ. ಕೊರೋನಾ ತಡೆಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಮನವಿ ಕೂಡ ಮಾಡ್ತಿದ್ದಾರೆ. ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ. ಇನ್ನು ಮಹಾರಾಷ್ಟ್ರದ ಕಡೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ಯಾದಗಿರಿ ಕಾರ್ಮಿಕರು ನೋಡಿ, ಇದೇ ದುರಂತ ಅಂತ ಅಲ್ಲಿ ಕಣ್ಣೀರಾಗ್ತಿದ್ದಾರೆ ನಮ್ಮ ಯಾದಗಿರಿಯವರು. ಮಹಾರಾಷ್ಟ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ಯಾದಗಿರಿ ಕಾರ್ಮಿಕರವರು ರತ್ನಗಿರಿ ಜಿಲ್ಲೆಯಲ್ಲಿ ಅನ್ನ ನೀರು ಇಲ್ಲದೆ ಪರದಾಡ್ತಿದ್ದಾರೆ. ಸುರಪುರ ಶಾಸಕ ರಾಜುಗೌಡ ಅವರಿಗೆ ಕೈ ಮುಗಿದು ಬೇಡ್ಕೋತಿದ್ದಾರೆ. ನಮ್ಮನ್ನ ಸುರಪುರ ಕರ್ಸ್ಕೊಂಬಿಡಿ ಸಾಹೇಬ್ರೆ ಅಂತ ಅಳಲು ತೊಡ್ಕೋತಿದ್ದಾರೆ. ಸುರಪುರ ತಾಲೂಕಿನ ಸಿದ್ದಾಪುರ, ತೆಗ್ಗಿಹಳ್ಳಿ ಆ ಭಾಗದ ಕಾರ್ಮಿಕರವರೆಲ್ಲರೂ ಕೂಡ ಈಗಲಾದರೂ ಸುರಪುರ ಶಾಸಕರು ತಿರುಗಿ ನೋಡ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ತಿರುಗಿ ನೋಡ್ಲಿ, ಮಾನ್ಯ ಆರೋಗ್ಯ ಸಚಿವರು, ಗೃಹ ಮಂತ್ರಿಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಎಲ್ಲ ಕಾರ್ಮಿಕರಿಗೆ ಸಹಾಯ ಹಸ್ತವನ್ನು ಚಾಚಲಿ. ದಯವಿಟ್ಟು ಕೈ ಮುಗಿತೀವಿ, ನಮ್ಮನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ರಿ. ನಾವು ಮಹಾರಾಷ್ಟ್ರಕ್ಕೆ ಬಂದೀವಿ, ರತ್ನಗಿರಿ ಏರಿಯಾದಾಗಿವಿ, ರತ್ನಗಿರಿಯಾಗದೀವಿ. ರತ್ನಗಿರಿಯಾಗ ಒಂದು ಏರಿಯಾ ಆದ್ರಿ MIDC ಅಂತ. ಆ MIDC ಏರಿಯಾಗ ಅದೀವ್ರಿ. ನಮ್ಗೆ ಭಾಳ ತಿಪ್ಪಲಾಗ್ಯದ. ಒಟ್ಟಿಗೆ ಉಣ್ಲಕ್ಕ ಒಂದು ಕಾಳು ಮನ್ಯಾಗ ಒಂದು ಕಾಳು ತಿನ್ಲಕ್ಕ ನಮ್ಗೆ ಜೀವ ಭಾಳ ತ್ರಾಸ ಆಗ್ಯದ. ಹುಡುಗರು ಉಪ್ಪಿಡಿ ನೋಡ್ಬೇಕಾದ್ರ ಭಾಳ ತ್ರಾಸ ಮಾಡ್ಲಕ್ಕತ್ತವ. ಇಲ್ಲಿ ನೋಡಿದ್ರ ಕಂಡಾಪಟ್ಟಿ ಬಿಸಿಲ ಅದ. ಬಿಸಿಲಿಗೆ ನಮ್ಗೆ ರೂಮ್ ಇಲ್ಲ, ಏನಿಲ್ಲ, ನಮ್ಗೆ ಭಾಳ ತ್ರಾಸ ಅದ. ನಾವು ನಮ್ದು ಸಿದ್ದಾಪುರ ತಾಲೂಕ್ ಸುರಪುರ ಇಲ್ಲಿ ದುಡ್ಲಾಕ ಬಂದಿಗೆ ಭಾಳ ತ್ರಾಸನೇ ಬಿದ್ದೀವಿ. ನಮ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿರಿ ರಾಜಗೌಡ. ಭಾಳ ಸಿದ್ದಾಪುರದವ್ರು ಎಲ್ಲ ನಿಜವಾಗ್ಲೂ ಬೇಜಾರಾಗುತ್ತೆ ರೀ. ಟಿವಿ ನೋಡ್ತೀರಿ, ನಿಮಗೂ ಹಾಗೆ ಅನ್ಸುತ್ತೆ. ನಾವು ಬೇರೆ ರಾಜ್ಯದಲ್ಲಿ ಬಂದಿರೋರ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಕಳಿಸ್ಕೊಡ್ಬೇಕಾದ್ರು ನಮ್ಮ ಚಾಮರಾಜನಗರ DC ರವಿ ಅವರು ಎಷ್ಟು ಚೆನ್ನಾಗಿ ಕಳಿಸ್ಕೊಟ್ರು ತಮಿಳ್ನಾಡಿನ ಆ ಎಲ್ಲ ಕಾರ್ಮಿಕರನ್ನ. ಆದರೆ ಬೇರೆ ಊರಿಗೆ ಹೋಗಿರುವಂಥ ಈ ಕನ್ನಡಿಗರು ಅವರ ಸ್ಥಿತಿ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಅಫ್ಕೋರ್ಸ್ ಒಂದು ದೊಡ್ಡ ಸವಾಲು ಇರ್ಬೋದು ಸರ್ಕಾರಕ್ಕೆ, ಬಟ್ ಅವ್ರನ್ನ ಹೇಗಾರು ಮಾಡಿ ತಾತ್ಕಾಲಿಕ ವ್ಯವಸ್ಥೆಯನ್ನಾದರೂ ಮಾಡ್ಕೊಡ್ಬೇಕು ಈ ಮೂಲಕ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನು ಮಾಡ್ತಾರೆ ಅಂತ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. ಇಂಡಿಯಾ ಲಾಕ್ಡೌನ್ 7ನೇ ದಿವಸ ಸ್ಟೇ ಹೋಮ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಹೌದು. ಕರ್ನಾಟಕಕ್ಕೆ ವಲಸಿಗರು ಹಾಗೂ ಕಾರ್ಮಿಕರದೇ ದೊಡ್ಡ ಚಿಂತೆ. ಉತ್ತರ ಕರ್ನಾಟಕ ಹಾಗೂ ಬೇರೆ ರಾಜ್ಯದವರ ವಲಸೆ ಹೆಚ್ಚಾಗಿದೆ. ಸಿಕ್ಕ ವಾಹನಗಳಲ್ಲಿ ಕಾರ್ಮಿಕರು ತಮ್ಮ ಊರುಗಳಿಗೆ ಪ್ರಯಾಣ ಮಾಡ್ತಿದ್ದಾರೆ. ಕೆಲವರು ನಡ್ಕೊಂಡು ಹೋಗ್ತಿದ್ದಾರೆ. ಇಂಥವರ ಕಡಿವಾಣಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ. ಅವ್ರನ್ನ ರೋಡಲ್ಲೇ ತಡೆದು ಕಲ್ಯಾಣ ಮಂಟಪಗಳಲ್ಲಿ ಲಾಕ್ ಮಾಡಲಾಗ್ತಿದೆ. ಇನ್ನು ತಡರಾತ್ರಿ 850ಕ್ಕೂ ಹೆಚ್ಚು ಕಾರ್ಮಿಕರು ಊರಿಗೆ ಹೊರಟಿದ್ರು. ಅವ್ರನ್ನ ದಾಸರಹಳ್ಳಿ ಹತ್ರ 8ನೇ ಮೈಲಿ ಬಳಿ ತಡೆದ್ರು. ಕಾರ್ಮಿಕರು ಕಲ್ಯಾಣ ಭವನಕ್ಕೆ ಶಿಫ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಮಂಜುನಾಥ್ ಕ್ಷೇತ್ರದ ಜನರನ್ನ ಇಲ್ಲಿಗೆ ಯಾಕೆ ತಂದು ಬಿಟ್ಟಿದ್ದೀರಿ ಅಂತ ಕೂಡ ಪೊಲೀಸರ ಮೇಲೆ ಗರಂ ಆದರು. ನೋ ಮಿಸ್ಟರ್ ಮಂಜುನಾಥ್, ವೆರಿ ರಾಂಗ್. ಅಫ್ಕೋರ್ಸ್ ಹಂಗಿದ್ಮೇಲೆ ಆ ಕ್ಷೇತ್ರದ ಜನ ನೀವು ನೋಡ್ಕೋಬೇಕಾಗಿತ್ತು. ಈ ಕ್ಷಣ ಹಂಗೆ ಇಂಟರ್ ಡಿಸ್ಟಿಕಲ್ಲಿ ಓಡಾಡೋದು ಆ ಥರ ಆದರೆ ಭಾಳ ಕಷ್ಟ ಆಗುತ್ತೆ. ಇವರೆಲ್ಲರೂ ಕೂಡ ಅಫ್ಕೋರ್ಸ್ ಸರ್ಕಾರ ನೋಡ್ಕೋಬೇಕು. ಊಟ ತಿಂಡಿ ಎಲ್ಲ ಕೊಟ್ಟು ಈ ಕ್ಷಣಕ್ಕೆ ಅವ್ರನ್ನ ಕ್ವಾರಂಟೈನ್ ಮಾಡಲೇಬೇಕು ಅಥವಾ ಸೇಫ್ ಗಾರ್ಡ್ ಮಾಡಲೇಬೇಕು. ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ನ್ಯೂಸಲ್ಲಿ ಮಂಜುನಾಥ್ ಅವರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕರೆ ಮಾತಾಡಬೇಕು ನಾನು. ಎನಿವೆ, ಈ ಕ್ಷಣದ ಸುದ್ದಿಯನ್ನು ಕೊಟ್ಟು ನಾನು ಹೋಗಿ ಬರ್ತೀನಿ. ಮತ್ತೆ ಮುಂದಿನ ನ್ಯೂಸ್ಗಳಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.